ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪದವಿ ಸರಿಯಾಗೇನೆ ಇದೆ. ಅದರಲ್ಲಿ ಯಾವುದೇ ದೋಷ ಇಲ್ಲ. ಸ್ವತಃ ಭಾರತೀಯ ಜನತಾ ಪಕ್ಷನೇ ಇದನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ. ಹಾಗಿದ್ರೆ ಅದೇ ಪದವಿಯ ವಿವರಗಳನ್ನು ತೋರಿಸಬಾರ್ದು ಅಂತ ದೆಹಲಿ ವಿಶ್ವವಿದ್ಯಾಲಯವು 9 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ ಯಾಕೆ? ಒಂದು ಪದವಿ ಪ್ರಮಾಣ ಪತ್ರವನ್ನು ರಹಸ್ಯವಾಗಿಡೋದಕ್ಕೆ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದು ಇಷ್ಟೊಂದು ಹಠ ಹಿಡಿಯುವಂಥ ಅಗತ್ಯ ಆದರೂ ಏನಿತ್ತು? RTI ಅರ್ಜಿದಾರರಾದ ನೀರಜ್ ಶರ್ಮಾ ಅವರು ಕೇಳಿದ್ದು 1978ನೇ ಸಾಲಿನ ಫಲಿತಾಂಶದ ವಿವರಗಳನ್ನು ಮಾತ್ರ. ಇಲ್ಲಿ ಸಾಮಾನ್ಯವಾಗಿ ಕಾಲೇಜ್ಗಳಲ್ಲಿ ಫಲಿತಾಂಶಗಳನ್ನು ಸಾರ್ವಜನಿಕವಾಗಿಯೇ ನೋಟಿಸ್ ಬೋರ್ಡ್ಗಳಲ್ಲಿ ಪ್ರಕಟಿಸಲಾಗುತ್ತೆ. ಎಲ್ಲರೂ ಅದನ್ನು ನೋಡೋದಿಕ್ಕೆ ಅಂತಾನೆ ಅದನ್ನು ಅಲ್ಲಿ ಹಾಕಲಾಗತ್ತೆ. ಹೀಗಿರುವಾಗ ಅದರಲ್ಲಿ ಗೌಪ್ಯತೆ ಮತ್ತು ವೈಯಕ್ತಿಕ ಅನ್ನುವಂಥ ಮಾತು ಎಲ್ಲಿಂದ ಬಂತು? ಸೋಮವಾರ ಆಗಸ್ಟ್ 25, 2025ರಂದು ದೆಹಲಿ ಹೈಕೋರ್ಟ್ ನೀಡಿದಂತಹ ತೀರ್ಪು ಈ ವಿವಾದಕ್ಕೆ ತೆರೆ ಎಳೆಯೋ ಬದಲು ಪ್ರಧಾನಿಯವರ BA ಪದವಿ ನಿಜವಾಗಿಯೂ ಸರಿಯಾಗಿದೆಯಾ ಅಥವಾ ಇಲ್ವಾ ಅನ್ನುವಂಥ ಒಂದು ಅನುಮಾನವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಈಗ ಚುನಾವಣಾ ಬಾಂಡ್ಗಳಂತಹ ಬೃಹತ್ ವಿಷಯಗಳಿಗೆ ಹೋಲಿಸಿದ್ರೆ ಪ್ರಧಾನಿಯವರ ಪದವಿ ತೋರಿಸದೇ ಇರೋದು ಒಂದು ಸಣ್ಣ ವಿಷಯ ಅಂತ ಕೆಲವರು ವಾದ ಮಾಡಬಹುದು. ಆದರೆ ಈ ಘಟನೆ ಈ ಸರ್ಕಾರದ ಆಡಳಿತದಲ್ಲಿ ಹಾಸೊಕ್ಕಾಗಿರುವಂತಹ ಪಾರದರ್ಶಕತೆಯ ಸಂಪೂರ್ಣ ಕೊರತೆಯನ್ನ ಮತ್ತೊಮ್ಮೆ ಈಗ ಜಗಜ್ಜಾಹೀರ್ ಮಾಡಿದೆ. ಈ ರೀತಿ ವಾಸ್ತವಗಳನ್ನು ಮುಚ್ಚಿಡೋದು ಮೋದಿ ಸರ್ಕಾರದ DNA ಭಾಗ ಆಗ್ಬಿಟ್ಟಿದೆಯಾ? ಇಲ್ಲಿ ಮೊದಲಿಗೆ ದೆಹಲಿ ಹೈಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ನಾವು ನೋಡೋಣ. ನ್ಯಾಯಮೂರ್ತಿ ಸಚಿನ್ ದತ್ತಾ ಅವರಿದ್ದಂತಹ ಏಕಸದಸ್ಯ ಪೀಠ ಪ್ರಧಾನಿ ನರೇಂದ್ರ ಮೋದಿ ಅವರ ಪದವಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಬಹಿರಂಗಪಡಿಸುವಂತೆ ಕೇಂದ್ರ ಮಾಹಿತಿ ಆಯೋಗ 2017ರಲ್ಲಿ ನೀಡಿದಂತಹ ಆದೇಶವನ್ನ ರದ್ದುಗೊಳಿಸಿದೆ. ದೆಹಲಿ ವಿಶ್ವವಿದ್ಯಾಲಯವು ಸಲ್ಲಿಸಿದಂತಹ ಮೇಲ್ಮನವಿಯನ್ನ ನ್ಯಾಯಾಲಯವು ಮಾನ್ಯ ಮಾಡಿದೆ. ಅರ್ಜಿದಾರರು 1978ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ BA ಪದವಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳ ದಾಖಲೆಗಳನ್ನು ಅವರು ಕೇಳಿದರು. ಪ್ರಧಾನಿ ಮೋದಿ ಅವರು ಕೂಡ ಇದೇ ವರ್ಷದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಅಂತ ತಮ್ಮ ಚುನಾವಣಾ ಅಫಿಡೇವಿಟ್ನಲ್ಲಿ ಘೋಷಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿ ಬಹಳ ಮಹತ್ವವನ್ನು ಪಡೆದಿತ್ತು. ದೆಹಲಿ ವಿಶ್ವವಿದ್ಯಾಲಯದ ಪರವಾಗಿ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳು ವಿಶ್ವವಿದ್ಯಾಲಯದ ಬಳಿ ವಿಶ್ವಾಸಾರ್ಹ ಸಾಮರ್ಥ್ಯದಲ್ಲಿರುತ್ತವೆ ಮತ್ತೆ ಅವುಗಳನ್ನು ಸಾರ್ವಜನಿಕಗೊಳಿಸಲಾಗುವುದು ಅಂತ ವಾದ ಮಾಡಿದ್ರು. ಇದಲ್ಲದೆ ತಿಳಿದುಕೊಳ್ಳುವ ಹಕ್ಕು ಅನಿಯಂತ್ರಿತ ಹಕ್ಕಲ್ಲ. ಮತ್ತೆ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿನ ಪ್ರಕಾರ ಗೌಪ್ಯತೆಯ ಹಕ್ಕು ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಆದ್ರಿಂದ ಗೌಪ್ಯತೆಯ ಹಕ್ಕು ತಿಳಿದುಕೊಳ್ಳುವ ಹಕ್ಕನ್ನ ಮೀರಿಸುತ್ತೆ ಅಂತ ಅವರು ಪ್ರತಿಪಾದಿಸಿದ್ರು. ಈ ಮಾಹಿತಿಯು ಪ್ರಧಾನಿಯವರ ಸಾರ್ವಜನಿಕ ಕರ್ತವ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಮತ್ತೆ ಅದನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಇಂಥ ಅರ್ಜಿಗಳನ್ನು ಪರಿಗಣಿಸಿದ್ರೆ ಅಧಿಕಾರಿಗಳು ಹಳೆಯ ದಾಖಲೆಗಳನ್ನು ಹುಡುಕ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕಾಗತ್ತೆ. ಮತ್ತೆ ಮಾಹಿತಿ ಹಕ್ಕು ಕಾಯ್ದೆಯನ್ನ ಅಧಿಕಾರಿಗಳನ್ನ ಬೆದರಿಸುವಂತಹ ಸಾಧನವಾಗಿ ಬಳಸಿಕೊಳ್ಳಬಹುದು ಅಂತ ಮೆಹ್ತಾ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಈ ವಾದವನ್ನ ಪುರಸ್ಕರಿಸಿದ ನ್ಯಾಯಮೂರ್ತಿ ಸಚಿನ್ ದತ್ತಾ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ರದ್ದುಗೊಳಿಸಿ ಪದವಿ ವಿವರಗಳು ವೈಯಕ್ತಿಕ ಮಾಹಿತಿ ವ್ಯಾಪ್ತಿಗೆ ಬರೋದ್ರಿಂದ ಮತ್ತೆ ಇದರಲ್ಲಿ ಯಾವುದೇ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಇರೋದ್ರಿಂದ ಅದನ್ನ ಬಹಿರಂಗಪಡಿಸುವಂತ ಅಗತ್ಯ ಇಲ್ಲ ಅಂತ ತೀರ್ಪನ್ನು ನೀಡಿದ್ರು. ದೆಹಲಿ ಹೈಕೋರ್ಟ್ನ ತೀರ್ಪು ಕಾನೂನಾತ್ಮಕವಾಗಿರಬಹುದು, ಆದರೆ ನೈತಿಕವಾಗಿ ಮತ್ತೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ದೃಷ್ಟಿಯಿಂದಾಗಿ ಹಲವಾರು ಗಂಭೀರ ಪ್ರಶ್ನೆಗಳನ್ನು ಈಗ ಹುಟ್ಟುಹಾಕಿದೆ. ಇಲ್ಲಿ ಮೊದಲನೇದಾಗಿ ಗೌಪ್ಯತೆಯ ವಾದ. ಒಬ್ಬ ಸಾರ್ವಜನಿಕ ವ್ಯಕ್ತಿ, ಅದರಲ್ಲೂ ದೇಶದ ಪ್ರಧಾನಮಂತ್ರಿಯ ಶೈಕ್ಷಣಿಕ ಅರ್ಹತೆಯು ಅವರ ವೈಯಕ್ತಿಕ ವಿಚಾರ ಆಗೋದಕ್ಕೆ ಹೇಗೆ ಸಾಧ್ಯ? ಪ್ರಜೆಗಳು ತಮ್ಮ ಸರ್ಕಾರ ನಡೆಸುವಂಥ ನಾಯಕನ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತಾರೆ. ಅವರ ಶೈಕ್ಷಣಿಕ ಅರ್ಹತೆಯು ಅವರ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯದ ಒಂದು ಭಾಗ ಆಗಿರುತ್ತೆ. ಚುನಾವಣಾ ಅಫಿಡೇವಿಟ್ನಲ್ಲಿ ಘೋಷಣೆ ಮಾಡಿದಂಥ ಮಾಹಿತಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರಬೇಕು. ವಿಶ್ವವಿದ್ಯಾಲಯದ ಫಲಿತಾಂಶ ಪಟ್ಟಿಯನ್ನು ಬಹಿರಂಗಪಡಿಸೋದು ಹೇಗೊಬ್ಬರು ಖಾಸಗಿತನಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಅರ್ಥವಾಗದಂಥ ಸಂಗತಿಯಾಗಿದೆ. ಇನ್ನು ಎರಡನೇದಾಗಿ ವಿಶ್ವಾಸಾರ್ಹ ಸಾಮರ್ಥ್ಯದ ವಾದ. ಅರ್ಜಿದಾರರ ಪರ ವಾದ ಮಂಡಿಸಿದಂಥ ಹಿರಿಯ ವಕೀಲ ಸಂಜಯ್ ಹೆಗಡೆ ಈ ವಾದವನ್ನು ಬಲವಾಗಿ ವಿರೋಧ ಮಾಡಿದ್ರು. ಒಬ್ಬ ವಿದ್ಯಾರ್ಥಿ ಮತ್ತೆ ವಿಶ್ವವಿದ್ಯಾಲಯದ ನಡುವಿನ ಸಂಬಂಧವು ವೈದ್ಯ ಮತ್ತೆ ರೋಗಿಯ ನಡುವಿನ ಸಂಬಂಧದ ಹಾಗೆ ಸಂಪೂರ್ಣ ಗೌಪ್ಯವಾದದ್ದಲ್ಲ. ಪದವಿ ಮತ್ತೆ ಅಂಕಗಳು ಬಾಹ್ಯ ಮಾಹಿತಿ. ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರ ಅಥವಾ ಅನುತ್ತೀರ್ಣರಾದವರ ಪಟ್ಟಿಯು ಸಾರ್ವಜನಿಕ ದಾಖಲೆ ಆಗೋದಾದ್ರೆ ಪದವಿ ಪಡೆದವರ ಪಟ್ಟಿ ಯಾಕಾಗಬಾರ್ದು ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅವರ ವಾದದಲ್ಲಿ ಒಂದು ತರ್ಕ ಇದೆ. ವಿಶ್ವವಿದ್ಯಾಲಯವು ತನ್ನ ವಿದ್ಯಾರ್ಥಿ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಕೆ ಹೊರತು ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬಾರ್ದು. ಅದರಲ್ಲಿಯೂ ತನ್ನ ಹಳೆಯ ವಿದ್ಯಾರ್ಥಿ ದೇಶದ ಪ್ರಧಾನಮಂತ್ರಿ ಆಗಿರುವಾಗ ವಿಶ್ವವಿದ್ಯಾಲಯವು ಅವರ ಪದವಿಯ ವಿವರಗಳನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸಬೇಕಾಗಿತ್ತು. ಆದರೆ ಅಲ್ಲಿ ಆಗ್ತಾ ಇರೋದೇ ಬೇರೆನೆ. ಇನ್ನು ಮೂರನೇ ಮತ್ತು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತ ಅಂದರೆ, ಪದವಿಯಲ್ಲಿ ಯಾವುದೇ ದೋಷ ಇಲ್ಲದೇ ಇದ್ರೆ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಯಾಕೆ ನಡೀತಾ ಇದೆ? ಬಿಜೆಪಿ ನಾಯಕರು ಈಗಾಗಲೇ ಪದವಿ ಪ್ರಮಾಣ ಪತ್ರಗಳನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ದಾರೆ.
ಹಾಗಿದ ಮೇಲೆ ಅಧಿಕೃತವಾಗಿ ವಿಶ್ವವಿದ್ಯಾಲಯದ ದಾಖಲೆಗಳನ್ನು ತೋರಿಸೋದಿಕ್ಕೆ ಈ 9 ವರ್ಷಗಳ ಕಾನೂನು ಸಮರ ಯಾಕೆ ಬೇಕಾಗಿತ್ತು? ಈ ಹಠಮಾರಿ ಧೋರಣೆನೇ ಸಾರ್ವಜನಿಕರಲ್ಲಿ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಈಗ ಬೆಟ್ಟವನ್ನ ಅಗೆದು ಇಲಿ ಹಿಡಿದ್ರಂತೆ ಅನ್ನುವಂಥ ಒಂದು ಗಾದೆ ಹಾಗೆ ಏನೂ ಇಲ್ಲದ ವಿಷಯವನ್ನ ಮುಚ್ಚಿಡೋದಕ್ಕೆ ಸರ್ಕಾರ ಮತ್ತೆ ವಿಶ್ವವಿದ್ಯಾಲಯ ಪ್ರಯತ್ನ ಪಡ್ತಿರೋದು ದಾಲ್ ಮೇ ಕುಚ್ ಕಾಲ ಹೈ ಅನ್ನುವಂಥ ಒಂದು ಸಂಶಯವನ್ನ ದಟ್ಟವಾಗಿಸಿದೆ. ಇನ್ನು ಈ ತೀರ್ಪಿನ ಬಗ್ಗೆ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಚರ್ಚೆ ನಡೆದಿದೆ. ಈಗ ಮತ್ತೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಸಾಗರಿಕಾ ಘೋಷ್ ಅವರು ಟ್ವೀಟ್ ಮಾಡಿ ಇದು ಪ್ರಧಾನಮಂತ್ರಿಯವರು ಸತ್ಯವನ್ನ ಹೇಳಬೇಕು ಅನ್ನುವಂಥ ಕರೆ. ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತಿಗೆ ಗೌರವ ಸಲ್ಲಿಸಬೇಕಿದೆ. ಪದವಿ ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿ, ಇದ್ರೆ ಇದೆ ಅಂತ ಹೇಳಿ, ಎರಡರಲ್ಲೂ ತಪ್ಪಿಲ್ಲ. ಆದರೆ ಉನ್ನತ ವಿಐಪಿಗಳು ನಾಗರಿಕರಿಂದ ಸಂಪೂರ್ಣ ಪಾರದರ್ಶಕತೆಯನ್ನು ಬಯಸ್ತಾ ತಾವು ಮಾತ್ರ ನಿಗೂಢತೆಯ ತೆರೆಮರೆಯಲ್ಲಿ ಅಡಕೊಳ್ಳೋದು ನಾಚಿಕೆಗೇಡಿನ ಬೂಟಾಟಿಕೆ ಅಂತ ಅವರು ಖಾರವಾಗಿನ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಪತ್ರಕರ್ತ ಶ್ಯಾಮ್ ಮೀರಾ ಸಿಂಗ್ ತಮ್ಮ ಪೋಸ್ಟ್ನಲ್ಲಿ ರಾಹುಲ್ ಗಾಂಧಿ ಅವ್ರ ಪದವಿ ಕೇಳಿ ಸಿಗುತ್ತೆ, ಸ್ಟಾಲಿನ್ ಅವ್ರದ್ದು ಸಿಗುತ್ತೆ, ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಅವ್ರದ್ದು ಕೂಡ ಸಿಗುತ್ತೆ. ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದಾನೇ ತಮ್ಮ ಪದವಿಗಳನ್ನು ತೋರಿಸ್ತಾರೆ ಮತ್ತೆ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾರೆ. ಆದರೆ ಮೋದಿ ಅವರು ತಾನು ಪದವಿ ಪಡೆದಿದ್ದೀನಿ ಅಂತ ಸ್ವತಃ ಹೇಳಿದ್ದಾರೆ. ಈಗ ಜನರದನ್ನ ನೋಡೋದಿಕ್ಕೆ ಕೇಳ್ತಾ ಇದ್ದಾರೆ, ಅವ್ರು ಯಾಕೆ ಅದನ್ನು ತೋರಿಸ್ತಾ ಇಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು RJD ಸಂಸದ ಮನೋಜ್ ಝಾ ಅವರ ಅಭಿಪ್ರಾಯ ಇನ್ನೂ ಗಂಭೀರವಾಗಿದೆ. ಪ್ರಜಾಪ್ರಭುತ್ವದ ಅಡಿಪಾಯವು ಪಾರದರ್ಶಕತೆಯ ಮೇಲೆ ನಿಂತಿದೆ. ದೇಶದ ಪ್ರಧಾನಮಂತ್ರಿ ತನ್ನ ಶೈಕ್ಷಣಿಕ ಅರ್ಹತೆಯಂಥ ಮೂಲಭೂತ ಮಾಹಿತಿಯನ್ನು ಸಾರ್ವಜನಿಕಗೊಳಿಸದೇ ಇದ್ರೆ ಅದನ್ನು ಮರೆಮಾಚುವಂಥ ಅವಶ್ಯಕತೆ ಯಾಕೆ ಎದುರಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತೆ. ಸಾರ್ವಜನಿಕ ಪ್ರತಿನಿಧಿಗಳು ತಮ್ಮ ನ್ಯಾಯಸಮ್ಮತತೆ ಮತ್ತೆ ವಿಶ್ವಾಸಾರ್ಹತೆಯನ್ನು ಜನರ ನಂಬಿಕೆಯಿಂದ ಪಡಿತಾರೆ ಮತ್ತೆ ಆ ನಂಬಿಕೆ ಯಾವಾಗಲೂ ಪಾರದರ್ಶಕತೆ ಬೆಳಕಿನಲ್ಲಿಯೇ ಬೆಳೆಯುತ್ತೆ. ಇಂಥ ಮಾಹಿತಿಯನ್ನು ಮರೆಮಾಚೋದು ಸಾಮಾನ್ಯ ತಪ್ಪಲ್ಲ, ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗಿನಿಂದಾನೆ ಟೊಳ್ಳು ಮಾಡುವಂಥ ಉದ್ದೇಶಪೂರ್ವಕವಾಗಿ ರಚನೆ ಮಾಡಲಾದಂಥ ಮಬ್ಬು ಅಂತ ಮನೋಜ್ ಅವರು ಹೇಳಿದ್ದಾರೆ. ಇನ್ನು ಈ ಪದವಿ ವಿವಾದ ಒಂದು ಪ್ರತ್ಯೇಕ ಘಟನೆ ಅಲ್ಲ, ಇದು ಮೋದಿ ಆಡಳಿತದಲ್ಲಿ ಹೆಚ್ಚುತ್ತಾ ಇರುವಂಥ ಅಪಾರದರ್ಶಕತೆಯ ದೊಡ್ಡ ಕಾಯಿಲೆಯ ಒಂದು ಲಕ್ಷಣ ಅಷ್ಟೇ. ಇನ್ನು ಚುನಾವಣಾ ಬಾಂಡ್ಗಳ ಪ್ರಕರಣದಲ್ಲಿ ದಾನಿಗಳ ಹೆಸರನ್ನ ಬಹಿರಂಗಪಡಿಸೋದಕ್ಕೆ ತೋರದಂಥ ಅನಾಸಕ್ತಿ, PM ಕೇರ್ಸ್ ನಿಧಿಯ ಲೆಕ್ಕಪತ್ರವನ್ನ RTI ವ್ಯಾಪ್ತಿಯಿಂದ ಹೊರಗಿಟ್ಟಿರೋದು, CCTV ದೃಶ್ಯಾವಳಿಗಳನ್ನ ನೀಡೋದಕ್ಕೆ ನಿರಾಕರಿಸಿರೋದು, ಇವೆಲ್ಲಾನು ಒಂದೇ ಮಾದರಿಯ ವಿವಿಧ ಭಾಗಗಳಾಗಿವೆ. ಇನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಗೌಪ್ಯತೆ ಮತ್ತೆ ರಾಷ್ಟ್ರೀಯ ಭದ್ರತೆಯ ಗುರಾಣಿಯನ್ನು ಬಳಸೋದು, ಪ್ರಶ್ನೆ ಮಾಡೋರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸೋದು ಮತ್ತೆ ಮಾಹಿತಿ ಹಕ್ಕು ಕಾಯ್ದೆಯಂಥ ಪಾರದರ್ಶಕತೆಯ ಅಸ್ತ್ರಗಳನ್ನ ದುರ್ಬಲಗೊಳಿಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಬೆಳವಣಿಗೆಗಳಿವು. ಸರ್ಕಾರವು ಪ್ರತಿಯೊಬ್ಬ ನಾಗರಿಕನಿಂದ ಹೊಣೆಗಾರಿಕೆ ಮತ್ತೆ ಪಾರದರ್ಶಕತೆಯನ್ನು ನಿರೀಕ್ಷೆ ಮಾಡಿದಾಗ ಆ ಆದರ್ಶವು ಅತ್ಯುನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಯಿಂದಾನೇ ಪ್ರಾರಂಭ ಆಗಬೇಕು. ಆದರೆ ಇಲ್ಲಿ ಉಲ್ಟಾ ಗಂಗಾ ಹರಿತಾ ಇದೆ. ದೆಹಲಿ ಹೈಕೋರ್ಟ್ನ ತೀರ್ಪು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಅಧ್ಯಾಯವನ್ನು ಮುಗಿಸಿರಬಹುದು, ಆದರೆ ಜನರ ಮನಸ್ಸಲ್ಲಿದ್ದಂಥ ಅನುಮಾನದ ಅಧ್ಯಾಯವನ್ನು ಹಾಗೇನೆ ತೆರೆದಿಟ್ಟಿದೆ. ಈ 9 ವರ್ಷಗಳ ಕಾನೂನು ಹೋರಾಟದ ನಂತರ ಕೂಡ ಪ್ರಧಾನಿಯವರ ಪದವಿಯ ಸುತ್ತಲಿನ ಮುಸುಕು ಕರಗೋಗ್ಲಿಲ್ಲ, ಬದಲಿಗೆ ಈ ತೀರ್ಪು ಆ ಒಂದು ಮುಸುಕನ್ನು ಮತ್ತಷ್ಟು ದಟ್ಟವಾಗಿಸಿದೆ. ಇಲ್ಲಿ ಪದವಿ ಇದೆಯೋ ಅಥವಾ ಇಲ್ವೋ ಅನ್ನೋದು ಮುಖ್ಯ ಪ್ರಶ್ನೆ ಅಲ್ಲ. ಒಂದು ವೇಳೆ ಪದವಿ ಇಲ್ಲದೆ ಇದ್ರೂ ಕೂಡ ನಾನು ಓದಿಲ್ಲ ಆದರೆ ಅನುಭವದಿಂದ ಕಲ್ತಿದ್ದೀನಿ ಅಂತ ಹೇಳ್ಕೊಳ್ಳುವಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಇದೆ ಅಂತ ಹೇಳಿ ಅದನ್ನು ಸಾಬೀತುಪಡಿಸೋದಕ್ಕೆ ಕೇಳಿದಾಗ ತಡೆಯಾಜ್ಞೆ ತರೋದು ಅಥವಾ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡೋದು ಮತ್ತೆ ಗೌಪ್ಯತೆ ಅಂತ ವಾದಗಳನ್ನು ಮುಂದಿಡೋದು ಸತ್ಯದ ಮೇಲಿನ ನಂಬಿಕೆಯನ್ನು ಅಲುಗಾಡಿಸುತ್ತೆ. ಒಂದು ಪ್ರಜಾಪ್ರಭುತ್ವದ ಆರೋಗ್ಯ ಅದು ತನ್ನ ನಾಯಕರನ್ನ ಎಷ್ಟು ಮುಕ್ತವಾಗಿ ಪ್ರಶ್ನೆ ಮಾಡಬಹುದು ಮತ್ತೆ ನಾಯಕರು ಎಷ್ಟು ಪಾರದರ್ಶಕವಾಗಿ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಈ ಪ್ರಕರಣದಲ್ಲಿ ವ್ಯವಸ್ಥೆಯು ಪಾರದರ್ಶಕತೆಯ ಪರೀಕ್ಷೆಯಲ್ಲಿ ಸೋತು ಹೋಗಿದೆ. ಸತ್ಯಮೇವ ಜಯತೆ ಅನ್ನುವಂಥ ನಮ್ಮ ಧ್ಯೇಯ ವಾಕ್ಯ ಕೇವಲ ಗೋಡೆಗಳ ಮೇಲಿನ ಒಂದು ಬರಹವಾಗಿ ಉಳಿಬಾರದು, ಅದು ಆಡಳಿತದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರತಿಫಲಿಸಬೇಕು. ಸದ್ಯಕ್ಕೆ ಪ್ರಧಾನಿಯವರ ಪದವಿ ವಿಷಯದಲ್ಲಿ ಸತ್ಯ ಕೂಡ ಇನ್ನೂ ನಿಗೂಢತೆಯ ಕತ್ತಲಲ್ಲೇ ಉಳ್ಕೊಂಡಿದೆ. ಆ ಕತ್ತಲಿನ ಭೇದಿಸುವಂಥ ಬೆಳಕು ಯಾವಾಗ ಮತ್ತೆ ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.